ಇನ್ನು ನೋಡಿ ಬುರುಡೆನ್ನ ಯಾರು ಯಾರಿಗೆ ಕೊಟ್ಟರು, ಯಾರು ಯಾರ ಕಡೆಗೆ ಎಸೆದ್ರು, ಇದು ಯಾರ್ಯಾರು ಬುರುಡೆ ತನಕ ಬಂದ್ಬಿಡುತ್ತೋ ಗೊತ್ತಿಲ್ಲ. ನನಗೆ ಬುರುಡೆ ಕೊಟ್ಟಿದ್ದೇ ಮಟ್ಟಣ್ಣವರ್ ಅಂತ ಜಯಂತ್, ನನಗೆ ಅದರದ್ದು ತಳಾಪುಡ ಗೊತ್ತಿಲ್ಲ ಅನ್ನುವಂಥ ಮಾತು ಗಿರೀಶ್ ಭಟ್ಟಣ್ಣವ್ರದ್ದು. ಯಾರು ಯಾರಿಗೆ ಬುರುಡೆ ಕೊಟ್ಟರು, ಯಾರು ಯಾರಿಗೆ ಬುರುಡೆ ಬಿಟ್ಟರು, ಇದು ಸಂಗತಿ. ಮೊನ್ನೆ ಜಯಂತ್ ನಮ್ಮ ಪ್ರತಿನಿಧಿ ಜೊತೆ ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನಾನು ದೊಡ್ಡ ತಪ್ಪು ಮಾಡಿದ್ದೇನೋ ಅಂದ್ರೆ ನನಗೆ ಆಶ್ಚರ್ಯ ಕೊಟ್ಟೆ ಮಾರ್ರೆ, ದೊಡ್ಡ ತಪ್ಪು ಮಾಡಿದೆ ನಾನು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇಲ್ಲ ಇಲ್ಲ, ಇವರ ಪಾತ್ರವು ಕೂಡ ಬರ್ತಾ 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 ವಿಸ್ತರಿಸ್ತಾ ಇದೆ. ಯಾಕಂದರೆ ಈಗ ನೋಡಿ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲ ಅವನು ಅಲ್ಲಿಂದ ತಂದ ಇಲ್ಲಿಂದ ತಂದ ಅನ್ನುವಂಥ ಮಾತಿತ್ತು. ಕೊನೆಗೇನು ಅಂದ್ರೆ ಅದನ್ನು ಯಾರೋ ಒಬ್ಬ ಯೂಟ್ಯೂಬರ್ ಅದನ್ನು ಲೈವ್ ರೀತಿಯಲ್ಲಿ ತೋರಿಸಿದ್ದು, ಆ ಮಚ್ಚು ಕುಡುಗೋಲು ರೀತಿಯಲ್ಲಿರುವಂಥ ಒಂದು ವಸ್ತುವಿನಿಂದ ಬುರುಡೆ ಎತ್ತೋದು, ಅದನ್ನು ಯಾವಾಗ ಕೋರ್ಟಿಗೆ ಕೊಟ್ಟಾಗಲೇ ಅದನ್ನು ಇವನು ಯೂಟ್ಯೂಬಲ್ಲಿ ಹಾಕ್ತಾನೆ. ಎಲ್ಲಿ ಸಿಕ್ತು? ಜಯಂತ್ ಮನೆ ಮೇಲೆ ಸಿಕ್ತು. ಮನೆ ಮೇಲೆ ಕರ್ಕೊಂಡು ಹೋಗಿ ಇವರು ಬುರುಡೆ ಕೊಟ್ಟರು. ಈಗ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ ಗಿರೀಶ್ ಭಟ್ಟಣ್ಣವರೇ ನನಗೆ ಬುರುಡೆ ಕೊಟ್ಟಿದ್ದು ಅಂತ. ಇಲ್ಲ ಇಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಬುರುಡೆ ಬಿಡ್ತಾ ಇದ್ದಾರೆ, ನಾನು ಯಾವ ಬುರುಡೆನೂ ಕೊಟ್ಟಿಲ್ಲ ಅಂತಾರೆ ಗಿರೀಶ್ ಭಟ್ಟಣ್ಣವರು. ಏನಿದು ಕತೆ ಇದು? ಬೆಳ್ತಂಗಡಿ ಠಾಣೆಯಲ್ಲಿ SIT ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಭಟ್ಟಣ್ಣವರ್ ಹಾಗೂ ಜಯಂತ್. ಇಬ್ಬರನ್ನು ಸಪರೇಟ್ ಕೂಡಿಸಿ ವಿಚಾರಣೆ. ಎಲ್ಲಿಂದ ಬಂತು, ಏನು ಎತ್ತ, ಯಾರು ಬುರುಡೆ ಕೊಟ್ಟರು, ಬುರುಡೆ ತಂದವರು ಯಾರು, ಭಟ್ಟಣ್ಣವ್ರು ಕೊಟ್ಟರು ಅಂದ್ರೆ ಯಾವಾಗ ಕೊಟ್ಟರು ಜಯಂತ್ಗೆ, ಅದನ್ನು ತಗೊಂಬಂದು ಬೆಂಗಳೂರು ತನಕ ತಗೊಂಬಂದು ಹೆಂಗಿಟ್ಕೊಂಡ. ಇದ್ಯಾಕೋ ಈಗ ಬಹಳ ವೇಗ ಪಡಿತಾ ಇದೆ, ಬಹಳ ಆಳಕ್ಕೆ ಇಳಿತಾ ಇದೆ. ಏನು ಹೋಗಿ ಇವನು ಎಷ್ಟರ ಮಟ್ಟಿಗೆ ಹೇಳ್ಬಿಟ್ಟ ಅಂತಂತಂದರೆ, ಯಾರ್ಯಾರು ಏನೇನು ಒಡವೆ ಹಾಕ್ಕೊಂಡಿದ್ರು, ಯಾರ್ಯಾರು ಸ್ಕೂಲಿನ ಬ್ಯಾಗ್ ಹಿಡ್ಕೊಂಡಿದ್ರು, ಯಾರ್ಯಾರು ಯಾವ್ಯಾವ ಡ್ರೆಸ್ ಹಾಕ್ಕೊಂಡಿದ್ರು, ಅಂಥವನ್ನೆಲ್ಲವನ್ನೂ ಕೂಡ ಈ ಮಾಸ್ಕ್ ಮ್ಯಾನ್ಗೆಲ್ಲವೂ ಹೆಂಗೆ ಗೊತ್ತಾಯ್ತಿದ್ದು? ಬಿಟ್ಟ ರೀಲ್ನಷ್ಟೇ ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ಹೆಣಿತಾ ಹೋದ. ಎಷ್ಟರ ಮಟ್ಟಿಗೆ ಏನು ಕಂಡಿರೋರು ಹೇಳಲ್ಲ ಬಿಡಿ, ಅಷ್ಟರ ಮಟ್ಟಿಗೆ ಯಾವಾಗ ಇವರು ಅಗಿತಾ ಹೋದರು ಬಗಿತಾ ಹೋದ್ರಲ್ಲ, ಒಂದೊಂದೇ ಸಂಗತಿಗಳು ಹೊರಗಡೆ ಬರ್ತಾ ಹೋದವು, ಒಂದೊಂದೇ.